ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಹಬ್ಬ 2 ದಿನ ಅಂತಲೇ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಫಸ್ಟ್ ಅಡುಗೆ ಮನೆ ಮಾಡಿಕೊಂಡ್ರೆ ಆಮೇಲೆ ಹಾಲು ಮತ್ತು ರೂಮ್ ಏನು ಚಿಕ್ಕದಲ್ವ ಮನೆ ಮಾಡ್ಕೊಬಿಡೋಣ ಬೇಗ ಅಂತ. ಇನ್ನು ಶುಕ್ರವಾರ ಏನು ಮಾಡೋದು ಬೇಡ, ಇನ್ನು ಶನಿವಾರ ನಮ್ಮ ಮನೆ ದೇವ್ರ ವಾರನೇ ಅಲ್ವಾ, ಮತ್ತು ಅಮಾವಾಸ್ಯೆ ಕೂಡ ಇದೆಯಲ್ಲ, ಆವಾಗಲೇ ಪೂಜೆ ದೇವ್ರ ಸಾಮಾನು ಬೆಳಿಕೊಂಡು ಪೂಜೆ ಮಾಡಿಕೊಂಡು ಭಾನುವಾರ ಎದ್ದು ಬೇಗನೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನಾನು ಊರಿಗೆ ಹಬ್ಬಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಪಾಪು ಮಲಗಿದ್ದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ನೋಷ್ಟರಲ್ಲಿ ಅವನೊಂದು 10 ನಿಮಿಷ ಅಷ್ಟೇ ಅವನು ಎದ್ಬಿಟ್ಟ. ಅವನು ಎದ್ಮೇಲೆ ಅವನ ಜೊತೆಗೆ ಅವನು ಏನೇನು ಹೇಳ್ತಾ ಇರ್ತಾನೆ, ತಲೆ ತಿಂತಾ ಇರ್ತಾನೆ. ಇವಾಗೆಲ್ಲ ಮಾತು ಬಂದಿದೆ ಅಲ್ವಾ, ತಲೆ ತಿಂತಾ ಇರ್ತಾನೆ. ಅದನ್ನು ಕೇಳಿಕೊಂಡು ನಾನು ಹಾಗೆಯೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮನೆ ಕೂಡ ಚೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ನಾನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡೇನು ಕ್ಲೀನ್ ಮಾಡಿರಲಿಲ್ಲ. ಬಟ್ ಹಂಗೆ ಅಂದ್ಬಿಟ್ಟು ಮನೆ ಯಾವಾಗ ಸಿಗುತ್ತೋ ಏನೋ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಿದ್ದೀನಿ. ಮತ್ತು ನಾನು ಫಸ್ಟ್ ಇದ್ದಿದ್ದು ಮನೆ ಫುಲ್ ಕಬೋರ್ಡ್ ಸಿಸ್ಟಮ್ ಇತ್ತು. ನಂಗೆ ಸೀರಿಯಸ್ಸಾಗಿ ಕಬೋರ್ಡ್ ಸಿಸ್ಟಮ್ ಅಡುಗೆ ಮನೆಯೇ ಇಷ್ಟ. ನನಗೆ ತುಂಬ ಹುಡುಕ್ತೆ ಸಿಕ್ಕಲಿಲ್ಲ. ಆದರೆ ಒಂದು ಅಂದರೆ ಮನೆ ಚೆನ್ನಾಗೈತೆ, ಹೊಸ ಮನೆಯೇ ಬಿಡು, ಹೆಂಗೋ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ. ಫುಲ್ ಕ್ಲೀನ್ ಆದಮೇಲೆ ತೋರಿಸ್ತೀನಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಅಡುಗೆ ಮನೆ ಓಪನ್ ಕಿಚನ್ನೇ, ಚಿಕ್ಕದಾಗಿದೆ. ಚಿಕ್ಕದಾಗಿದ್ರೂ ನೀಟಾಗಿ ಇಟ್ಕೊಂಡಿದ್ದೀನಿ. ಹೇಗೆ ಇಟ್ಕೊಂಡಿದ್ದೀನಿ ಅಂತ ನೀವೇ ಹೇಳಿ. ಕೆಲವೊಂದೆಲ್ಲ ಐಟಮ್ಸ್ಗಳನ್ನೆಲ್ಲ ತೊಗೊಬಂದಿದ್ದೆ, ಸ್ಟೋರೇಜ್ ಮಾಡ್ಕೊಂಡಿರಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಫುಲ್ ಬಿಡು, ಇನ್ನೇನು ಮನೆ ಶಿಫ್ಟ್ ಮಾಡೋಕ್ಕೆ ಹುಡುಕ್ತಿದ್ದೀವಲ್ಲ, ಏನು ಕ್ಲೀನ್ ಮಾಡೋದು ಬೇಡ ಅಂದ್ಕೊಂಡೆ. ಬಟ್ ನಾನು ಮನೆ ಹುಡುಕಿ ಗಾಯ್ಸ್ ನಿಜವಾಗ್ಲೂ ಮನೆ ಎಲ್ಲೂ ನನಗೆ ಅಂದ್ಕೊಂಡಂಗೆ ಎಲ್ಲೂ ಸಿಕ್ಕಲಿಲ್ಲ. ಅದರಿಂದ ಬಿಡು, ಇನ್ನೂ 1 ಮಂತ್ ಆಗುತ್ತೆ, 1 ಮಂತ್ವರೆಗೆ ಹೀಗೆ ಇರೋದಕ್ಕಾಗತ್ತಾ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಸ್ಟೋರೇಜ್ ಮಾಡಿಕೊಂಡೆ. ಹಾಗೆಯೇ ಪಾಪು ಇಲ್ಲಿ ಸ್ವಲ್ಪ ಮಕ್ಕಳುಗಳೆಲ್ಲ ಆಟ ಆಡಿಸ್ತಾರೆ. ಅದರಿಂದ ಅವನು ಆಚೆಗಡೆ ಹೋಗ್ಬಿಟ್ಟು ಆಟ ಆಡ್ತಿರ್ತಾನೆ. ನನಗೇನೂ ಡಿಸ್ಟರ್ಬ್ ಮಾಡಲ್ಲ ಅವನು. ಈಗ ವೀಡಿಯೋ ಮಾಡೋದಾಗಲಿ, ನಾನು ವಾಯ್ಸ್ ಓವರ್ ಕೊಡೋದಾಗಲಿ ಏನೂ ಮಾಡಲ್ಲ. ಫೈನಲಾಗಿ ಈ ಥರ ಇದೆ ನೋಡಿ. ಇದೊಂದೇ ಕಬೋರ್ಡ್ ಇರೋದು. ಇಲ್ಲಿ ನಾನು ಅಡುಗೆ ಮಾಡುವಂಥದ್ದೆಲ್ಲ ಇಟ್ಕೊಂಡಿದ್ದೀನಿ. ಇದೊಂದರಲ್ಲೇ ನಾನು ಬರೀ ಅಡುಗೆ ಮಾಡುವಂಥದ್ದು ಐಟಮ್ಸ್ ಇಟ್ಕೊಂಡಿದ್ದೀನಿ. ಕೆಳಗಡೆ ಫುಲ್ ಸ್ಟೀಲ್ ಬಾಕ್ಸ್ಗಳೇ ಇಟ್ಟಿದ್ದೆ. ಬಟ್ ಊರಿಗೆ ಹೋಗಬೇಕಾದ್ರೆ ಕೆಲವೊಂದು ನಾನೇ ಸಾಂಬಾರು ಅದು ಇದು ತರ್ತೀನಲ್ಲ, ಅದಕ್ಕೆ ಎಲ್ಲ ಎತ್ತಿಕ್ಕಿದ್ದೀನಿ ಸ್ವಲ್ಪ ತಗೊಳೋದಕ್ಕೆ. ಅದೊಂದು ನಾನೇ ಮಾಡಿಸ್ಕೊಂಡಿರೋದು ಸ್ಟ್ಯಾಂಡು. ಈ ಥರ ಇದೆ ನೋಡಿ ಅಡುಗೆ ಮನೆ. ಹೇಗಿಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಇಷ್ಟು ಆರ್ಗನೈಸ್ ಮಾಡ್ಕೊಂಡು ಪ್ಲ್ಯಾಂಟೆಲ್ಲ ಇಡಬೇಕಿತ್ತು, ಬಟ್ ಇಡೋಕ್ಕಾಗಿಲ್ಲ. ನೆಕ್ಸ್ಟ್ ಮನೆ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.